ಎಲ್ಲ ಎಷ್ಟು ಚೆನ್ನಾಗಿತ್ತು ಚಂದ್ರು. ಆ ಹಬ್ಬ ಗಿರ್ಜಾ ಮನೆ ತುಂಬಾ ಓಡಾಡ್ತಾ ಇದ್ಲು. ಬೆಳಗಿನಿಂದ ಆ ಗೌರಂಟಿ ಸೊಪ್ಪಿಗೆ ಊರೆಲ್ಲ ಅಲೆದು ತಂದು ಅದನ್ನ ಅಮ್ಮನ ಕೈಯಲ್ಲಿ ರುಬ್ಬಿಸ್ಕೊಂಡು ನಮ್ಮ ಕೈಯಿಂದ ಹಚ್ಚಿಸ್ಕೊಂತ ಇದ್ಲು. ಆಮೇಲೆ ನಾವೇ ಅವಳಿಗೆ ಕೈ ತುತ್ತು ತಿನ್ನಿಸ್ತಾ ಇದ್ದಿದ್ದು. ಬೆಳಗ್ಗೆ ಎದ್ದು ಅವಳ ಕೈ ತೊಳೆದು ಗೋರಂಟಿ ಕೆಂಪಾಗಿದ್ದು ನೋಡಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ದಿದ್ದು. ಅದೆಲ್ಲ ಈಗಲೂ ಕಣ್ಣು ಕಟ್ಟಾಗೆ ಇದೆ ಅಣ್ಣ. ಸರಿ, ಗಿರಿಜಾ ಖುಷಿಯಾಗಿದ್ದಾಳ? ಅದ್ಭುತವಾಗಿದ್ದಾಳೆ. ಆದ್ರೆ ಅಮ್ಮ, ಅಣ್ಣಂದ್ರ ನೆನ್ಸ್ಕೊಂಡು ಅಕ್ಕ ಮುಖ ಸಣ್ಣದ್ ಮಾಡ್ಕೊಂಡಿದ್ಲು. ಅಣ್ಣಂದ್ರಿಗೆ ದೇಹ ಮಾತ್ರ ಬೆಳೆದಿತ್ತು, ಬುದ್ಧಿನೇ ಬೆಳೆದಿಲ್ಲ. ಅಲ್ಲ, 30 ವರ್ಷ ಆಯ್ತು, ಇನ್ನೂ ಬುದ್ಧಿ ಬರ್ಲಿಲ್ವಲ್ಲ ಅವ್ರಿಗೆ. ಯಾವಾಗ ನೋಡಿದ್ರು ದ್ವೇಷ 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 ಅಂತ ಕಾರ್ತಾ ಇರ್ತಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ? ನಿನ್ ವಿಷಯ ಗೊತ್ತಾ? ನಮ್ಮ ಅಣ್ಣಂದ್ರು ಸಿಂಹಗಳು ತರ ಗುರ್ರ ಅಂತ ಇರೋದ್ರಿಂದ ನಮ್ಮ ಅಕ್ಕನ ಪ್ರೀತಿ ಅವ್ರದ್ಗಳ್ದೆಲ್ಲ ಸೇರಿ ನನಗೊಬ್ಬರಿಗೆ ಸಿಗ್ತಾ ಇದೆ. ಅಲ್ಲ ಸುಂದ್ರ, ಅತ್ಗೆ ನಾನು ಅಪರೂಪಕ್ಕೆ ಬರ್ತಾ ಇದ್ದೀನಿ, ನನ್ನ ಮಾತು ಕೇಳ್ಬೇಕು ನೀವು. ನೋಡಿ ಅತ್ಗೆ, ಇಲ್ಲಿದ್ದಾಗ ನಮ್ಮ ಅಕ್ಕ ಬರೇ ನಮ್ಮ ಅಣ್ಣಂದ್ರ ಕಡೆನೇ ಗಮನ, ನನಗೆ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ಫುಲ್ ಆನ್ ರೆಸ್ಪೆಕ್ಟ್. ಇವಾಗ ಹಂಗಲ್ಲ, ಎಲ್ಲ ರೆಸ್ಪೆಕ್ಟ್ ನನಗೇನೆ. ಹುಲಿ ಸಾಕ್ತಂಗ್ ಸಾಕ್ತದೆ ನಮ್ಮ ಅಕ್ಕನನ್ನ. ಹತ್ತಿರ ಅಲ್ಲಕೋನಂದ. ಆದ್ರೂ ಅಮ್ಮ, ನಾವೆಲ್ಲರೂ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಖುಷಿಯಾಗಿರ್ಬೋದು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಬಿಡು. ಏನೋ ಅಂದೆ? ನಮಗ್ ಬುದ್ಧಿ ಇಲ್ವಾ? ಹಾಗೇನಿಲ್ಲ ಅಣ್ಣ, ನಂಗೇನು ಗೊತ್ತಿಲ್ಲ, ನಾನೇನು ಹೇಳಿಲ್ಲ ಅಣ್ಣ. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಿದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಯಾಕೋ ಕಣ್ಣೇ ಕಾಣಿಸ್ತಿಲ್ಲ, ಕಿವಿ ಕೇಳಿಸ್ತಿಲ್ಲ. ಬಾಯ್ ಕೋಪ ಮಾಡ್ಕೋಬೇಡ್ರಿ ಕಣ್ರು. ಪಾಪ ಗೊತ್ತಿಲ್ದೆ ಏನೋ ಮಾತಾಡ್ದ. ಚಿಕ್ಕಪ್ಪ, ಎಲ್ಲೋಗಿದ್ರಿ? ಮನೆ ಎಲ್ಲ ಹುಡುಕ್ತಿದ್ದೆ. ಅದು ತವ್ರ ಮನೆಗೆ ಹೋಗಿದ್ದೆ ಕಣಮ್ಮ. ತವ್ರ ಮನೆನಾ? ಯಾಕೆ ಗಂಡಸಿಗೆ ತವ್ರ ಮನೆ ಇರಬಾರ್ದಂತ ಇದೆಯಾ? ಹೆಂಗಸರಿಗೆ ಮಾತ್ರ ತವ್ರ ಮನೆನಾ? ಅಯ್ಯೋ, ಎದುರುಗಡೆ ಮನೆಗೆ ಹೋಗಿದ್ರಾ? ಇಲ್ಲ ಇಲ್ಲ, ಎದುರುಗಡೆ ಮನೆ ಅಲ್ಲ, ನಾನು ಜಾಗಿಂಗ್ ಹೋಗಿದ್ದೆ. ಜಾಗಿಂಗ್ ಪಂಚೆಲ್ಲ ಏಕೆ? ಪಂಚೆಯಲ್ಲಿ ಜಾಗಿಂಗ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ನೋಡು, ನಾನು ದಿನ ಬೆಳಿಗ್ಗೆ ಪಂಚೆಯಲ್ಲಿ ಹಿಂಗ್ ಜಾಗಿಂಗು ವಾಕಿಂಗು ಕಸರತ್ತು ಮಾಡಿನೇ ಈ ಬ್ರೂಸ್ಲಿ ಬಾಡಿ ಮೇಂಟೈನ್ ಮಾಡಿರೋದು. ಗಿರಿಜಾ, ಚಿಕ್ಕಪ್ಪ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು, ಬನ್ನಿ. ಅದು ಮೀನಮ್ಮ ಕರಿತಿರೋದು ನನ್ನನ್ನಲ್ಲ, ಅಕ್ಕನ ಇರಬೇಕು. ಅಕ್ಕನ್. ಅಯ್ಯೋ ಚಿಕ್ಕಪ್ಪ, ನಿಮ್ಮನೆ ಕರಿತಿರೋದು, ಬನ್ನಿ, ಏನೋ ಮಾತಾಡ್ಬೇಕು. ಏನ್ರಿ ಕರೆದಿದ್ದು? ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಕೀ ಕೊಡು. ಒಂದ್ ನಿಮಿಷ. ಏನಾಯ್ತು ಗಿರಿಜಾ? ಯಾಕೊಂಥರ ಇದ್ದಿ? ಇಲ್ಲ ರೀ, ನಾನು ಆರಾಮಾಗೇ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಹೋದಾಗಿಂದ ನೋಡ್ತಾ ಇದ್ದೀನಿ. ನೀನ್ ಸಪ್ಪಗಿದ್ಯಾ? ಏನಾಯ್ತು ಹೇಳು. ಏನು ಇಲ್ಲ ರೀ, ನಿಜವಾಗ್ಲು. ಆ ಮನೆಯವ್ರು ಏನಾರ ಅಂದ್ರ ನಿಜ ಹೇಳು. ಜಗಳ ಆಗತ್ತೆ ಅಂತ ವಿಷಯ ಮುಚ್ಚಿಡ್ತಾ ಇದೀಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ, ನೀವೇನೇನೋ ಊಹೆ ಮಾಡ್ಕೋತಾ ಇದ್ದೀರಾ. ಅದು ಬೆಳಗಿಂದ ಓಡಾಡಿದ್ವಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೆ, ಬೇರೆ ಏನಿಲ್ಲ. ಪ್ರಾಪರ್ಟಿ ಡಾಕ್ಯುಮೆಂಟ್ ಸಿಗ್ತಾ ಚಂದ್ರು? ನೋಡ್ತಾ ಇದ್ದೀನಿ.
ಎಲ್ಲ ಎಷ್ಟು ಚೆನ್ನಾಗಿತ್ತು ಚಂದ್ರು. ಆ ಹಬ್ಬ ಗಿರ್ಜಾ ಮನೆ ತುಂಬ ಓಡಾಡ್ತಾ ಇದ್ಲು. ಬೆಳಗಿನಿಂದ ಆ ಗೌರಂಟಿ ಸೊಪ್ಪಿಗೆ ಊರೆಲ್ಲ ಅಲೆದು ತಂದು ಅದನ್ನ ಅಮ್ಮನ ಕೈಯಲ್ಲಿ ರುಬ್ಬಿಸ್ಕೊಂಡು ನಮ್ಮ ಕೈಯಿಂದ ಹಚ್ಚಿಸ್ಕೊಂತ ಇದ್ಲು. ಆಮೇಲೆ ನಾವೇ ಅವಳಿಗೆ ಕೈ ತುತ್ತು ತಿನ್ನಿಸ್ತಾ ಇದ್ದಿದ್ದು. ಬೆಳಗ್ಗೆ ಎದ್ದು ಅವಳ ಕೈ ತೊಳೆದು ಗೋರಂಟಿ ಕೆಂಪಾಗಿದ್ದು ನೋಡಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ದಿದ್ದು. ಅದೆಲ್ಲ ಈಗಲೂ ಕಣ್ಣು ಕಟ್ಟಾಗೆ ಇದೆ ಅಣ್ಣ. ಆದ್ರೆ ಆ ನಂದ ಬಂದು ಎಲ್ಲಾನು ಹಾಳು ಮಾಡ್ಬಿಟ್ಟ. ರೀ, ಹಳೆ ನೆನಪು, ತೋರಿಸ್ಕೊಳ್ದಿರೋ ಪ್ರೀತಿ ಇದೆರಡೂ ಒಂದೇ ಥರ. ಅದನ್ನು ಬಚ್ಚಿಟ್ಟಷ್ಟು ನಮಗೆ ನೋವು ಜಾಸ್ತಿ ಆಗುತ್ತೆ ಹೊತ್ತು ಕಮ್ಮಿ ಅಂತೂ ಆಗಲ್ಲ. ಅದಕ್ಕೆ ನೀವೆಲ್ಲಾನು ಮರೆತು ನಿಮ್ಮ ತಂಗಿನ ಕ್ಷಮಿಸಿ. ನಮ್ಮ ಅಪ್ಪನ ನೆನಪು ನಮ್ಮನ್ನ ಕಾಡ್ತಾ ಇದಕ್ಕಲ್ಲ, ಆದ್ರೆ ನಮ್ಮ ಅಪ್ಪನ ಜೊತೆ ಮೊದಲಿನ ತರ ಬಾಳಕ್ಕಾಗತ್ತಾ? ಸತ್ತವ್ರ ಜೊತೆ ಮತ್ತೆ ಜೀವನ ಮಾಡಕ್ಕಾಗಲ್ಲ. ಆದ್ರೆ ಅವರ ನೆನಪಿನಲ್ಲಿ ಬದುಕ್ಬೋದು ಅಷ್ಟೇ. ನೋಡಕ್ಕಲ್ಲ, ಹಬ್ಬದ ದಿವಸ ಏನೇನೆಲ್ಲ ಮಾತಾಡ್ತಾರೆ ಅಂತ. ಯಾಕೆ ಇವ್ರು ನನ್ನ ಹೊಟ್ಟೆ ಉರಿಸ್ತಾರೆ? ಅಮ್ಮ 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 ಏನಮ್ಮ ಮಾಡ್ತಾ ಇದೀಯ ನೀನು? ಅಯ್ಯೋ ದೇವ್ರೆ, ಯಾಕೆ ಕೈ ತೊಳ್ಕೊಳಕ್ ಹೋಗ್ತಾ ಇದೀಯಾ? ನಡಿ ನಡಿ. ಅತ್ತೆ, ಈಗ ತಾನೇ ಗೋರಂಟಿ ಹಾಕ್ಸ್ಕೊಂಡಿದ್ದೀರಾ, ಯಾಕೆ ಕೈ ತೊಳ್ಕೊಳಕ್ ಹೋಗ್ತಿದ್ರಿ? ಏನಾಯ್ತು? ಒಳ್ಳೆ ಕತೆ ಆಯ್ತು ಕಣ್ರೆ ನಿಮ್ದು. ಬೇಡ ಬೇಡ ಅಂದ್ರು ನನ್ ಮಾತ್ ಕೇಳಿದ್ರೆ ನನಗೆ ಗೋರಂಟಿ ಹಾಕಿದ್ರಿ. ಈಗ ಊಟ ಹೇಗ್ ಮಾಡ್ತೀರಾ? ಅಡಿಗೆ ಯಾರು ಮಾಡೋದು? ಅಡ್ಗೆ ತಾನೇ ಅತ್ತೆ, ಮಾಡಿದ್ರೆ ಆಯ್ತು. ನಾನ್ ಅಡ್ಗೆ ಮಾಡ್ತೀನಿ. ನೀನಾ? ಬೇಡಮ್ಮ ತಾಯಿ, ನೀನ್ ಅಡಿಗೆ ಮಾಡಿದ್ರೆ ಮೊನ್ನೆ ಆದ್ರಾದ ಅಂತ ನೋಡ್ದೆ ತಾನೆ. ನಮ್ಮ ಯಜಮಾನ್ರು ಆಮೇಲೆ ಉಪವಾಸ ಕೂರ್ತಾರೆ. ಸುಮ್ನೆ ಇವೆಲ್ಲ ಬೇಡವೇ ಬೇಡ. ನೀನು ದೇವರ ತರ ಇದ್ಬಿಡು. ಅತ್ತೆ, ಹಬ್ಬ ಅಂತ ಮಾಡಿ ಬಾಗಿನ ತಗೊಂಡು ಶಾಸ್ತ್ರ ಅಂತ ಗೋರಂಟಿನ ಕೈಗಚ್ಕೊಂಡಿದ್ದೀರಾ. ಈಗ ಗೋರಂಟಿನ ತೊಳ್ಕೊಂಡ್ರೆ ಶಾಸ್ತ್ರಕ್ಕೆ ಏನ್ ಬೆಲೆ ಕೊಟ್ಟಂಗಾಗತ್ತೆ ಹೇಳಿ? ಕೆಂಪಾಗ್ಲಿ ಅತ್ತೆ, ನಾನೇ ಅಡಿಗೆ ಮಾಡ್ತೀನಿ. ಇಲ್ಲಮ್ಮ, ಒಂದ್ ಮಾಡಕ್ ಹೋಗಿ ಇನ್ನೊಂದಾಗೋದು ಬೇಡವೇ ಬೇಡ ಮೀನಾ. ನೀನ್ ಸುಮ್ನಿದ್ಬಿಡು. ಯಾಕೆ ಬೇಡ? ಇದೇ ಒಳ್ಳೆ ಚಾನ್ಸ್ ಅತ್ತೆ. ಮೊನ್ನೆ ಆದ್ರೆ ನೀವ್ ಅಡ್ಗೆ ಮಾಡ್ಬೋದಾಗಿತ್ತು, ಆದ್ರೂ ಹಠ ಮಾಡಿ ನಾನೇ ಅಡ್ಗೆ ಮಾಡ್ದೆ. ಅದಕ್ಕೆ ಮಾವ ಕೋಪ ಮಾಡ್ಕೊಂಡ್ರು. ಆದ್ರೆ ಇವತ್ತು ನೀವ್ ಅಡ್ಗೆ ಪರಿಸ್ಥಿತಿ ಇಲ್ಲೇ ಇಲ್ಲ. ಇವಾಗ ನೀವ್ ಅಡ್ಗೆ ಮಾಡಕ್ ಆಗಲ್ಲ ಅಂದ್ರೆ ಬೇರೆ ಯಾರ ಕೈಲಿ ಅಡ್ಗೆ ಮಾಡಿಸ್ತೀರಾ? ಈ ಮನೆ ಗಂಡಸ್ರ ಕೈ ಮಾಡಿಸ್ತೀರಾ ಅಥವಾ ಮಾವನ್ ಕೈಲಿ ಅಡ್ಗೆ ಮಾಡಿಸ್ತೀರಾ? ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ನಾನ್ ಇರ್ಬೇಕಾದ್ರೆ ನನ್ ಗಂಡನ್ ಕೈಲಿ ಯಾಕೆ ಅಡಿಗೆ ಮಾಡಿಸ್ಬೇಕು? ತಪ್ಪೇನಿದೆ ಅತ್ತೆ? ಅಡ್ಗೆ ಮನೆ ಕೆಲಸ ಬರೀ ಹೆಣ್ಮಕ್ಳೇ ಮಾಡ್ಬೇಕು ಅಂತ ಯಾವ್ದಾದ್ರು ಶಾಸನದಲ್ಲಿ ಬರ್ದಿದಾರಾ? ಇಲ್ಲ ತಾನೇ. ಇರೋ ಆಪ್ಷನ್ಸ್ ಎಲ್ಲ ನೀವೇ ರಿಜೆಕ್ಟ್ ಮಾಡಿದ್ರಿ, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಈಗ ನಾನೇ ಅಡ್ಗೆ ಮಾಡ್ತೀನಿ. ಬನ್ನಿ ಬನ್ನಿ ಬನ್ನಿ, ನೀವು ಹೊಲದಲ್ಲಿ ಕೂತ್ಕೊಳ್ಳಿ. ಬರ್ರಿ, ನೀವ್ ಬಂದೇ ಬಿಟ್ರಾ? ಇನ್ 10 ನಿಮಿಷ ಅಡಿಗೆ ರೆಡಿ ಮಾಡ್ಬಿಡ್ತೀನಿ. ಅಡಿಗೆ ಆದ್ಮೇಲೆ ನಾನ್ ಕರಿತೀನಿ, ಕೂತಿರಿ ಅಲ್ಲೇನೆ. ಅತ್ತೆ, ನಾನ್ ಇಷ್ಟೊತ್ತು ಹೇಳಿದ್ ಮರ್ತೋದ್ರಾ? ಇಲ್ಲ ಮರ್ತೋಗಿರೋ ತರ ನಾಟಕ ಮಾಡ್ತಿದ್ದೀರಾ? ಮಾವ,
ಅದು ಅತ್ತೆ ಕೈಗೆ ಗೋರಂಟಿ ಹಚ್ಕೊಂಡಿದಾರಲ್ವಾ, ಅವ್ರಿಗೆ ಅಡ್ಗೆ ಮಾಡಕ್ಕಾಗಲ್ಲ, ಅದಕ್ಕೆ ನಾನೇ ಮಾಡ್ತೀನಿ ಅಂತಿದ್ದೆ. ಅದಕ್ಕೆ ಅವರು ಬೇಡ 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 ಕೈ ತೊಳ್ಕೊಂಡು ನಾನೇ ಅಡ್ಗೆ ಮಾಡ್ತೀನಿ ಅಂತಿದ್ದಾರೆ. ಏನೋ ಕಾಲ ಕಲಿಯೋದಕ್ಕೆ ಗೋರಂಟಿ ಹಚ್ಕೊಂಡಿದ್ದೆ ಪರವಾಗಿರ್ಲಿಲ್ಲ ಮಾವ, ಆದ್ರೆ ಶಾಸ್ತ್ರ ಅಂತ ಗೋರಂಟಿ ಹಾಕೊಂಡಿರೋದು. ಈಗ ಅದನ್ನ ತೊಳ್ಕೊಂಡು ಕೆಂಪೇ ಆಗಿಲ್ಲ ಅಂತಂದ್ರೆ ಜನ ಯಾರ್ ನಾಡ್ಕೊಳ್ತಾರೆ ಹೇಳಿ? ನಿಮ್ಮನ್ನೇ ಮಾವ. ಏನಪ್ಪಾ ಇದು, ಗಂಡಂಗೆ ಹೆಂಡತಿ ಮೇಲೆ ಪ್ರೀತಿನೇ ಇಲ್ಲ ಅಂತ ಆಡ್ಕೋತಾರೆ. 4 ಜನ 8 ತರ ಮಾತಾಡ್ತಾರೆ. ಅದಕ್ಕೆ ನಾನೇ ಅಡ್ಗೆ ಮಾಡ್ತೀನಿ, ನಿಮ್ಗೇನ್ ಬೇಕು ಅಂತ ಹೇಳಿ ಮಾವ. ಪಟಪಟ ಅಂತ ಮಾಡಿ ಚಕ ಚಕ ಅಂತ ಬಡಿಸ್ತೀನಿ. ಈ ಮೀನಾ ಕೈ ರುಚಿ ತಿಂದು ನಾಳೆಯಿಂದ ನೀನೇ ಅಡ್ಗೆ ಮಾಡು ಮೀನಾ ಅಂತ ಹೇಳ್ತೀರಾ. ಏನ್ ಹೇಳ್ತೀರಾ ಅತ್ತೆ? ಮಾವ ನೀವೇನ್ ಹೇಳ್ತೀರಾ? ಅತ್ತೆ ಮಾವ ನಾನು ಅಡ್ಗೆ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ರು. ಒಪ್ಕೊಂಡ್ರು? ಅತ್ತೆ ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಮಾವ ಮೌನವಾಗಿರೋದು ನೋಡ್ರೆ ಗೊತ್ತಾಗಲ್ವಾ ನಾನು ಅಡ್ಗೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಮಾವ 10 ನಿಮಿಷ ಟೈಮ್ ಕೊಡಿ, ಬೇಗ ಬೇಗ ಅಡ್ಗೆ ಮಾಡಿ ನೀವೆಲ್ಲರನ್ನು ಊಟಕ್ಕೆ ಕರಿತೀನಿ. ಆಹಾ ಮೀನಾ, ನಿನ್ ಪ್ರತಿಭೆ ಇವತ್ತು ಬೆಳಕಿಗೆ ಬರೋ ದಿನ ಕಣೆ. ಅತ್ತೆ ಇದಕ್ಕೆ ನೀವು ಅಡ್ಗಾಲ್ ಹಾಕ್ತಿದ್ದೀರಾ. ಬನ್ನಿ 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 ನಿಂತ್ಕೊಳ್ಳಿ. ಇವತ್ತು ಅಡುಗೆನ ನಾನೇ ಮಾಡ್ತೀನಿ. ಮಾವ ನೀವಾ? ಈ ಮನೆಗ್ ಸೊಸೆಯಾಗಿ ನಾನಿರ್ಬೇಕಾದ್ರೆ ನೀವ್ ಅಡ್ಗೆ ಮಾಡೋದಾ? ಬೇಡ ಬಾವ, ನಾನೇ ಅಡ್ಗೆ ಮಾಡ್ತೀನಿ. ಬೇಡ ಅಂತ ಹೇಳ್ದೆ ತಾನೆ. ನಂಗೆ ಅಡುಗೆ ಮಾಡಕ್ ಗೊತ್ತಿದೆ, ನಾನೇ ಮಾಡ್ತೀನಿ. ಮೊದಲು ಎಲ್ಲ ಇಲ್ಲಿಂದ ಹೋಗಿ, ಅಡುಗೆ ಆದ್ಮೇಲೆ ನಾನೇ ಕರಿತೀನಿ. ಅಯ್ಯೋ ರೀ, ಏ ಮೀನಾ ಸುಮ್ನೆ ಇರೆ. ಇಲ್ಲೋಡಿ 2 ನಿಮಿಷ ಕೊಡಿ, ಕೈ ತೊಳ್ಕೊಂಡು. ಗಿರಿಜಾ, ಬೇಡ ಅಂತ ಹೇಳ್ದೆ ತಾನೆ. ಹೋಗಿ ಎಲ್ಲಾರ ಆಚೆ.